ನಾವು ಒಂದು ಫಿಶನ್ನು ಕೇಳಿದ್ರೆ ವಾಟರ್ ಹೇಗಿದೆ ಅಂತ ಅದೇನು ಹೇಳ್ಬೋದು? ಎನಿ ವೈಲ್ಡ್ ಗೆಸ್? ವಾಟರಾ? ಏನದು? ಯಾಕಂದರೆ ಆ ಫಿಶ್ ಹುಟ್ಟಿದ ದಿನದಿಂದ ಅದರ ಪ್ರಪಂಚ ಆ ನೀರೇ ಆಗಿರುತ್ತೆ. ನಾವು ಒಂದು ಕ್ವೆಶನ್ ಕೇಳ್ತೀನಿ. ವಾಟ್ ಇಫ್ ನಿಮ್ಮ ಎಮೋಷ್ನಲ್ ವರ್ಲ್ಡ್ ಕೂಡ ಹಾಗೆ ಇದ್ದರೆ? ಲೈಕ್ ಮೇ ಬಿ ಓವರ್ ಥಿಂಕಿಂಗ್ ನಿಮ್ಮ ಪರ್ಸ್ನಾಲಿಟಿ ಅಲ್ಲ, ಪೀಪಲ್ ಪ್ಲೀಸಿಂಗ್ ಅದು ನಿಮ್ಮ ಕೈಂಡ್ನೆಸ್ ಅಲ್ಲ, ಮೇ ಬಿ ಎಲ್ಲರನ್ನೂ ಖುಷಿಯಾಗಿ ಹ್ಯಾಪಿಯಾಗಿ ಇಡಬೇಕು ಅನ್ನೋ ಫೀಲಿಂಗ್ ಪ್ರೀತಿ ಅಲ್ಲ. ವಾಂಟ್ ಟು ನೋ? ಅದು ಒಂದು ಓಲ್ಡ್ ಸರ್ವೈವಲ್ ಪ್ಯಾಟರ್ನ್ ಇರ್ಬೋದು. ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ? ನಾವು ಎಮೋಷ್ನಲ್ ಟ್ರ್ಯಾಪ್ ಒಳಗಿದ್ದಾಗ ಆ ಟ್ರ್ಯಾಪ್ ನಮಗೆ ಫೀಲ್ ಆಗೋದಿಲ್ಲ, ಅದು ಟ್ರ್ಯಾಪ್ ಅಂತ ಫೀಲ್ ಆಗೋದಿಲ್ಲ. ನಮಗೇನು ಅನಿಸುತ್ತೆ ಅಂದರೆ ಇಟ್ಸ್ ಜಸ್ಟ್ ಹೂ ಐ ಆಮ್, ಇಟ್ಸ್ ಮೈ ಪರ್ಸ್ನಾಲಿಟಿ, ಇಟ್ಸ್ ಮೈ ನೇಚರ್ ಅಂತ ಅನಿಸುತ್ತೆ. ಬಟ್ ದ್ಯಾಟ್ಸ್ ಎಕ್ಸಾಕ್ಟ್ಲಿ ವೈ ವಿ ಕೀಪ್ ರಿಪೀಟಿಂಗ್ ದೋಸ್ ಥಿಂಗ್ಸ್ ಅಗೈನ್ ಆ್ಯಂಡ್ ಅಗೈನ್. ಲೈಕ್ same arguments, same disappointments, same type of people that we keep attracting in our lives. Maybe different faces, but the emotional experience is the same. Now here comes the question. If this is not the real you, understand this, if this personality is not you, who were you? Before this pattern became your identity, who were you? Who were you? Maybe ಅಲ್ಲಿಂದಲೇ ಹೀಲಿಂಗ್ ಶುರು ಆಗುತ್ತೆ. Got the answer?